ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ 105 ಅಡಿಗೆ ತಲುಪಿದ ಕೆಆರ್ಎಸ್ ಡ್ಯಾಂ. ಕೃಷಿ ಚಟುವಟಿಕೆಯಲ್ಲಿ ಮಂಡ್ಯ ಜಿಲ್ಲೆಯ ರೈತರು. ನಾಲೆಗಳಿಗೆ ನೀರು ಹರಿಸುವಂತೆ ರೈತರು ಆಗ್ರಹ. ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ 81 ಅಡಿಗೆ ಕುಸಿದಿದ್ದಾಗ ರಾಜ್ಯ ಸರ್ಕಾರ ಮಂಡ್ಯ ಜಿಲ್ಲೆಯ ರೈತರಿಗೆ ಕಠಿಣ ಸೂಚನೆಯೊಂದನ್ನ ನೀಡಿತು. ಯಾವುದೇ ಹೊಸ ಬೆಳೆ ಬಿತ್ತನೆ ಮಾಡಬೇಡಿ, ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕಾಗಿದೆ ಎಂದು ರೈತರನ್ನ ಕೈಕಟ್ಟಿ ಹಾಕಿತ್ತು. ಆದರೆ ಈಗ ಜಲಾನಯನ ಪ್ರದೇಶ ಹಾಗೂ ಕೊಡಗಿನಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಕೆಆರ್ಎಸ್ ಜಲಾಶಯಕ್ಕೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಿದೆ. ಇದರ ಪರಿಣಾಮ ಡ್ಯಾಂ ನೀರಿನ ಮಟ್ಟ ಭರಪೂರ 105 ಅಡಿ ತಲುಪಿದೆ. ಡ್ಯಾಂನ ನೀರಿನ ಮಟ್ಟ 105 ಅಡಿಗೆ ಏರಿಕೆಯಾಗುತ್ತಿದ್ದಂತೆ ಮಂಡ್ಯ ಜಿಲ್ಲೆಯ ರೈತರು ಕೃಷಿ ಚಟುವಟಿಕೆಗೆ ಸಜ್ಜಾಗುತ್ತಿದ್ದಾರೆ. ಮುಂಗಾರು ಹಂಗಾಮಿನ ಹೊಸ ಬೆಳೆಗೆ ಕೂಡಲೇ ನಾಲೆಗಳಿಗೆ ನೀರು ಹರಿಸುವುದಾಗಿ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಬಿತ್ತನೆಗೆ ಇದು ಸೂಕ್ತ ಸಮಯವಾಗಿದ್ದು, ಸರ್ಕಾರ ತಡ ಮಾಡಿದ್ರೆ ಕೈಗೆ ಬಂದ ಬೆಳೆ ಬಾಯಿಗೆ ಬಾರದಂತಾಗುತ್ತದೆ ಎಂಬುದು ರೈತರ ಆತಂಕ. ಹಿಂದೆ 82 ಇದ್ದಾಗ ಮುಖ್ಯಮಂತ್ರಿಗಳು ಬೆಳೆ ಹಾಕ್ಬಿಡಿ ಅಂತ ಮನವಿ ಮಾಡ್ಕೊಂಡಿದ್ರು. ನಾವು ಸ್ಪಂದಿಸಿದ್ವಿ. ಇವಾಗ 105 ಅಡಿವರೆಗೂ ಬಂದಿದೆ. ನಾಲೆಗಳಿಗೆ ನೀರು ಬಿಡ್ತೀವಿ ಯಥೇಚ್ಛವಾಗಿ, ನೀವು ಬೆಳೆ ಬೆಳೀರಿ ಅಂತ ಹೇಳ್ಬೇಕಿತ್ತು. ಇನ್ನು ಹೇಳಿಲ್ಲ. ಈಗಲಾದ್ರೂ ತಕ್ಷಣ ಹೇಳ್ಬೇಕು ಅಂತ ನಾನು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಕಾವೇರಿ ಕೂಡ 92 ಅಡಿ ಇದ್ದಿದ್ದು ಈಗ 105 ಅಡಿ ಎತ್ತ ದಾಪುಕಲಾಗ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ಈಗಿರುವ ಬೆಳೆಗೆ ಹೊಸ ಬೆಳೆಗಾಗಿ ತಕ್ಷಣ ನಾಲೆಗಳಿಗೆ ನೀರು ಬಿಡಬೇಕು. ಈ ದೇಶದ ಬೆನ್ನೆಲುಬು ರೈತ ಚೆನ್ನಾಗಿದ್ರೆ ಮಾತ್ರ ಈ ದೇಶದಲ್ಲಿ ಸುಭಿಕ್ಷ ರಾಜಕಾರಣ ಮಾಡೋದಕ್ಕಾಗಿ ತಮ್ಮ ರಾಜಕಾರಣವನ್ನ ಬಿಟ್ಟು ಹೊಸತನದ ರಾಜಕಾರಣವನ್ನ, ರೈತರ ಉಳಿವಿನ ರಾಜಕಾರಣವನ್ನ ತಾವು ಮಾಡಬೇಕು, ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ. ತುಂಗಭದ್ರಾ ನದಿಗೆ ಒಳಹರಿವು ಹೆಚ್ಚಳ, ಜಲಾಶಯ ಈಗ ಅರ್ಧದಷ್ಟು ಭರ್ತಿ. ತುಂಗಭದ್ರಾ ಜಲಾಶಯ ಇದು 3 ರಾಜ್ಯದ 9 ಜಿಲ್ಲೆಗಳ ಜೀವನಾಡಿ. ಲಕ್ಷಾಂತರ ಜನರು ಈ ಜಲಾಶಯವನ್ನೇ ನಂಬಿ ಜೀವನ ನಡೆಸ್ತಾರೆ. ಆದ್ರೆ ಈ ವರ್ಷ ಮಳೆರಾಯನ ಮುನಿಸಿನಿಂದ ಜಲಾಶಯ ಖಾಲಿಯಾಗಿತ್ತು. ಆದ್ರೆ ಕಳೆದೊಂದು ವಾರದಿಂದ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಏರಿಕೆ ಆಗಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ. ಮಲೆನಾಡ ಭಾಗದಲ್ಲಿ ನಿರಂತರ ಮಳೆಯಿಂದಾಗಿ ಡ್ಯಾಂಗೆ ಅಪಾರ ಪ್ರಮಾಣದ ಒಳಹರಿವು ದಾಖಲಾಗ್ತಿದ್ದು, ಜಲಾಶಯ ಈಗ ಅರ್ಧದಷ್ಟು ಭರ್ತಿಯಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಬೆಳೆಗಳಿಗೆ ನೀರು ಹರಿಸಲು ಸಾಧ್ಯವಿಲ್ಲ ಅಂತ ಸರ್ಕಾರ ಹೇಳಿದ್ರಿಂದ ಆತಂಕಕ್ಕೊಳಗಾಗಿದ್ದ ರೈತರಿಗೆ ಈ ನೀರಿನ ಹರಿವು ಹೊಸ ಭರವಸೆಯನ್ನ ತಂದುಕೊಟ್ಟಿದೆ. ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬೀಳುತ್ತಿರುವ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ದೃಶ್ಯದಲ್ಲಿ ತೋರಿಸುವಂತ ಕೆಲಸ ಮಾಡ್ತೇನೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂತಹ ತುಂಗಭದ್ರಾ ಜಲಾಶಯ ಇದು ನೋಡ್ತಾ ಇರೋ ದೃಶ್ಯದಲ್ಲಿ ಇದು ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಜಿಲ್ಲೆಗಳ ಜೀವನಾಡಿಯಾಗಿದೆ. ಅಷ್ಟೇ ಅಲ್ಲದೆ ತೆಲಂಗಾಣ ಮತ್ತು ಆಂಧ್ರ ಜಿಲ್ಲೆಗಳಿಗೂ ಸಹ ಇದೇ ನೀರನ್ನು ನಂಬಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅಲ್ಲಿ ಕೃಷಿ ಚಟುವಟಿಕೆ ಆಗಿರ್ಬೋದು, ಕೈಗಾರಿಕೆಗಳಿಗಾಗಿರ್ಬೋದು ಮತ್ತು ಕುಡಿಯುವ ನೀರಿಗೂ ಸಹ ತುಂಗಭದ್ರಾ ಜಲಾಶಯನೇ ನಂಬಿದ್ದಾರೆ ಅಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದು ತುಂಗಭದ್ರಾ ಜಲಾಶಯ 105 TMC ಸಾಮರ್ಥ್ಯ ತುಂಗಭದ್ರಾ ಜಲಾಶಯ. 91,000 ಕ್ಯೂಸೆಕ್ಸ್ ನೀರು ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಪ್ರಮಾಣ ಬರ್ತಾ ಇದೆ. ಯಾಕಂದ್ರೆ ತುಂಗ ಜಲಾಶಯದಿಂದ 90,000ಕ್ಕೂ ಅಧಿಕ ಪ್ರಮಾಣದಲ್ಲಿ ತುಂಗದಿಂದ ನೀರು ಬಿಡ್ತಿರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಅದೇ ನೀರು ಸಹ ಈಗ ತುಂಗಭದ್ರಾ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. ಈಗ ಮಲೆನಾಡಿನ ಭಾಗದ ಸಾಕಷ್ಟು ಕಳೆದ 1 ವಾರದಿಂದ ನಿರಂತರವಾಗಿ ಮಳೆ ಬೀಳ್ತಿರೋ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯಕ್ಕೆ ಈಗ 51 TMC ನೀರು ಸಹ ಕಳೆದ 1 ವಾರದಿಂದ 30 TMC ಇದ್ದಂತಹ ತುಂಗಭದ್ರಾ ಜಲಾಶಯ ಈ ವಾರದಲ್ಲಿ ಅಂದ್ರೆ 20 TMC ಸಹ ನೀರು ಸಂಗ್ರಹ ಆಗಿದೆ. ಈ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯ ಕೆಳಗಿರುವಂತ ಎಡದಂಡೆ, ಬಲದಂಡೆ ಮತ್ತು ಮೇಲ್ಮಟ್ಟದ ಕಾಲುವೆಗಳು ಸಹ ಅಂದ್ರೆ ನೀರು ಹರಿಸಬೇಕು ಎಂಬುದು ರೈತರ ಒತ್ತಾಗಿದೆ. 105 TMC ಸಾಮರ್ಥ್ಯ ಹೊಂದಿರುವ ತುಂಗಭದ್ರಾ ಜಲಾಶಯದಲ್ಲಿ ಪ್ರಸ್ತುತ 51,145 TMC ನೀರು ಸಂಗ್ರಹವಾಗಿದೆ. ಜಲಾಶಯಕ್ಕೆ ಬರೋಬ್ಬರಿ 91,000ಕ್ಕೂ ಅಧಿಕ ಕ್ಯೂಸೆಕ್ ಒಳಹರಿವಿನ ಪ್ರಮಾಣ ದಾಖಲಾಗುತ್ತಿದ್ದು, ನೀರಿನ ಮಟ್ಟ ವೇಗವಾಗಿ ಏರಿಕೆಯಾಗುತ್ತಿದೆ. ಕೇವಲ ಒಂದೇ ದಿನದಲ್ಲಿ ಭಾರೀ ಪ್ರಮಾಣದ ನೀರು ಹರಿದು ಬಂದಿದ್ದು 7 TMC ನೀರು ಸಂಗ್ರಹವಾಗಿದೆ. 44 TMC ಇದ್ದ ನೀರಿನ ಸಂಗ್ರಹ 51 TMCಗೆ ಏರಿಕೆಯಾಗಿದೆ. ಒಟ್ಟಿನಲ್ಲಿ ಕಾವೇರಿ ಮಡಿಲು ತುಂಬುತ್ತಿರುವುದು ರೈತರಲ್ಲಿ ಆಶಾಭಾವನೆ ಮೂಡಿಸಿದೆ. ಸರ್ಕಾರ ಇನ್ನು ವಿಳಂಬ ಮಾಡದೆ ತಕ್ಷಣವೇ ಸಭೆ ನಡೆಸಿ ನಾಲೆಗಳಿಗೆ ನೀರು ಹರಿಸುವ ಆದೇಶ ಹೊರಡಿಸುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಇತ್ತ ಬರಿದಾಗಿದ್ದ ತುಂಗಭದ್ರಾ ಜಲಾಶಯ
ಜಲಾಶಯಕ್ಕೆ ಈಗ ಸಿಂಹಪಾಲು ನೀರು ಹರಿದು ಬರುತ್ತಿರುವುದು ರೈತರ ಪಾಲಿಗೆ ವರವಾಗಿದ್ದು, ಇದೇ ಪ್ರಮಾಣದ ಒಳಹರಿವು ದಾಖಲಾದ್ರೆ ಇನ್ನೊಂದು ವಾರದಲ್ಲಿ 105 ಟಿಎಂಸಿ ಸಾಮರ್ಥ್ಯದ ಜಲಾಶಯ ಸಂಪೂರ್ಣ ಭರ್ತಿಯಾಗಲಿ ಅನ್ನೋದೇ ರೈತರ ಆಶಾಭಾವನೆ. ಮಂಡ್ಯದಿಂದ ರೋಹಿತ್ ದೇವರಹಳ್ಳಿ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.